ಕೆಳಗಿನ ವ್ಯೂ ನೋಡಿದ್ರೆ ಮಾತ್ರ ಭಯ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಒಂಥರ ಸೌಂಡ್ ವಿಚಿತ್ರವಾಗೈತೆ. ಒಂದ್ಸಲಿ ನೋಡಬೇಕು ಅನ್ನೋ. ಗಾಯ್ಸ್ ನಿಜವಾಗ್ಲೂ ಭಯ ಆಗ್ತಿದೆ, ಮೈ ಕೈಯೆಲ್ಲ ನಡುಕ. ಓಕೆ, ಸೊ ಹೇ ಟು ಫ್ಯಾಮಿಲಿ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಭಾಳ ದಿವಸ ಆಯಿತು ವ್ಲಾಗ್ ಮಾಡಿಲ್ಲ ಅಂತ. ಸೊ ನಾನು ಮತ್ತು ಕೃಷ್ಣ ಹೋದ್ಸಲ ಹೋಗಿದ್ದಂಗೆ ಪಾರ್ಟ್ 2 ಕೋಟೆ ವ್ಲಾಗ್ ಇದು. ಸೊ ಪಾರ್ಟ್ 2 ತೋರಿಸ್ತೀನಿ, ಕೆಲವು ಪ್ಲೇಸಸ್ ಇದ್ದಾವೆ ಅವನ್ನ ತೋರಿಸ್ತೀನಿ ಬನ್ನಿ ಇವಾಗ. ಓಕೆ ಗಾಯ್ಸ್, ಇವಾಗ ಕೋಟೆಗೆ ಎಂಟ್ರಿ ಆಗಿದ್ದೀವಿ. ಸೊ ನೋಡಿ ಇಲ್ಲಿ ಇದು ಕೋಟೆ. ಸೊ ಅಲ್ಲಿಂದ ಒಳಗೋದ್ರೆ ಇನ್ನು ಆ್ಯಕ್ಚುಲ್ ಕೋಟೆ. ಓಕೆ ಗಾಯ್ಸ್, ನಾವು ಬೆಳಗ್ಗೆ ಬರಬೇಕು ಅಂತ ಪ್ಲ್ಯಾನ್ ಇತ್ತು. ಸೊ ಬೆಳಗ್ಗೆ ಕಾಲೇಜ್ ಇತ್ತು, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಇವಾಗ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದ್ರೂ ಅರ್ಧ ಕಾಲೇಜ್ ಬಂಕ್ ಮಾಡಿ ಬಂದು ಇಲ್ಲ ಗಾಯ್ಸ್, ಅದಕ್ಕೆ 1 ಗಂಟೆಗೆ ಬಿಡ್ತು ಕಾಲೇಜು. ಶೌಚಾಲಯ ಹೋಗ್ತಾ ಇದ್ದೀವಿ. ಮುಂದಿದ್ದು ಬನ್ನಿ ತೋರಿಸ್ತೀನಿ ಅಷ್ಟೇ. ಯಾವತ್ತಾದ್ರೂ ಬಂದಿದ್ಯಾ ಅಂತ್ಯ? ಗಾಯ್ಸ್, ನೀವಾಗ ಒಂದು ವಿಡಿಯೋ ನೋಡಿದ್ರಲ್ಲ, ಸೊ ಅದರಲ್ಲಿ ಪೂರ್ತಿ ಎಣ್ಣೆ ತುಂಬಿಡ್ತಿದ್ರಂತೆ ಗಾಯ್ಸ್. ಎಣ್ಣೆ ಅಂದರೆ ಏನೇನೋ ಅನ್ಕೋಬೇಡಿ, ಅದು ಹಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ, ಬೇರೆ ಬೇರೆ ರಾಜ್ಯದವ್ರು ಗಿಫ್ಟ್ ಅಂತ ಕೊಡ್ತಿದ್ರಲ್ಲ. ಸೊ ಅದು ಸ್ಪೇಸ್ ಇರಲಿಲ್ವಲ್ಲ, ಎಲೆಕ್ಟ್ರಿಸಿಟಿ ಇರಲಿಲ್ವಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಹಾಕ್ತಾಯಿದ್ರು. ಅಷ್ಟು ಪೂರ್ತಿ ಒಂದು 1000 ಲೀಟ್ರ್ ಇದೆ ಅಲ್ಲನ. ಮತ್ತು 9 ಅಡಿ ಅಂದರೆ ಎಷ್ಟು? 9 ಅಡಿ ಇದೆ ಅಂತೆ ಗಾಯ್ಸ್. ಅಷ್ಟು ಪೂರ್ತಿ ಎಣ್ಣೆ ತುಂಬಿಡ್ತಿದ್ರಂತೆ, ಅಡುಗೆಗೆ ಹಾಕೋ ಎಣ್ಣೆ. ಗಾಯ್ಸ್ ಇದು ನೋಡಿ, ಜಿಂಕೆ ರೇಖಾಚಿತ್ರ, ಡಿಯರ್ ಫಿಗರ್. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲಿದೆ ಜಿಂಕೆ ಇಲ್ಲಿ ಅಂತ. ಸೊ ಇಲ್ಲಿ ನೋಡಿ ಇದೆ ಗಾಯ್ಸ್. ಇದು ನಾವೆಲ್ಲ ಮಾಡಿರೋದು, ಆಗಿನ ಕಾಲದಲ್ಲಿ ಮಾಡಿರೋದು. ಒನಕೆ ಓಬವ್ವ ಅವರು ಆಗಿನ ಕಾಲದಲ್ಲಿ ಮಾಡಿರೋದು ನೋಡಿ. ಬಿದ್ದರೆ ನಗ್ತಿ ಅಲ್ಲಲ್ಲ. ಪೋಸ್ ಮಾಡ್ರಿ ಏನಾದರೂ, ಕೃಷ್ಣ ಪೋಸ್ ಕೊಡ್ರಿ. ಓ ಶಾರುಖ್ ಖಾನ್ ಇದು ನೋಡಿ, ಕೋತಿ ರಾಜ ಹತ್ತ ಜಾಗ ಪೌಡ್ರ್ ಇದೆ ನೋಡಿ ಇಲ್ಲಿ. ಇವಾಗ ನಮ್ಮ ಕೋತಿ ಕೃಷ್ಣ ಅವ್ರು ಹತ್ತುತ್ತಾರೆ. ಕೃಷ್ಣ ಅತ್ತೆ ಗಾಯ್ಸ್, ಬೆಳಗ್ಗೆ ಚಳಿ ಅಂದರೆ ಚಳಿ, ಮಳೆ ಅಂದರೆ ಮಳೆ. ಬಟ್ ಇವಾಗ ಫುಲ್ಲು ಬಿಸಿಲು, ಅಷ್ಟು ಬಿಸಿಲಿದೆ. ಕೃಷ್ಣ ಅವರೇ, ಯಾಕೆ ಸುಸ್ತಾಗ್ಬಿಟ್ರಾ? ನೀವು ಈ ಊರವರೇ ಆಗಿ ಸುಸ್ತಾದ್ರೆ ಹೆಂಗೆ? ಸುಸ್ತಾಗಿಲ್ಲ ಬ್ರೋ. ಮತ್ತೇನಕ್ಕೆ ಬ್ರೋ ಕುತ್ಕೊಂಡಿದ್ದೀರಾ? ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ. ಇಲ್ಲಿ ಏನು ವೀವ್ ಇದೆಯೋ ಐತಲ್ಲ, ಈ ವೀವಾ? ಏನಕ್ಕೆ? ಏನು ಮಾಡೋಕ್ಕೆ ಕೆಲಸ ಇಲ್ಲ. ಹಾಂ, ಹೋಗೋ ದಾರಿಯಲ್ಲಿ ಈ ಥರ ಸಿಕ್ತಿರ್ತವೆ, ಹಾಂ, ನೋಡ್ಕೊಂಡು ಹೋಗ್ಬೇಕು. ಸುಸ್ತಾಗೈತೆ ಅಂತೇಳಿ ಡೈರೆಕ್ಟಾಗಿ. ಸುಸ್ತೇನಾಗಿಲ್ಲ, ತುಂಬ ಚೆನ್ನಾಗೈತೆ ಗಾಯ್ಸ್. ಬೈದಾವೆ ನನಗೂ ಸುಸ್ತಾಗ್ತೈತೆ, ಕುತ್ಕೊಳ್ಳೋಣ. ಜಾಸ್ತಿ ಪೋಸ್ ಕೊಡೋದು ಬೇಡ. ಗಾಯ್ಸ್, ಇವಾಗ ಆದರೆ ಅಲ್ಲಿ ಹೋಗ್ತೀವಿ ಮೇಲೆ. ಅಲ್ಲಿ ಗಾಯ್ಸ್ ನೋಡಿ, ಆರ್ಕಿಟೆಕ್ಚರ್ ನೋಡಿ ಗಾಯ್ಸ್ ಹೇಗಿದೆ. ಗಾಯ್ಸ್ ಇಲ್ಲಿ ನೋಡಿ, ಅಲ್ಲಿ ಮೇಲಕ್ಕೆ ಹೋಗೋದು ಇವಾಗ. ಇದು ಹತ್ಕೊಂಡು ಅಪ್ಪ ಭಯ ಆಗ್ತಿದೆ. ಹೋಗೋಣ. ಫಸ್ಟ್ ಟೈಮ್ ಹತ್ತಿದ್ರೆ, ಬಟ್ ಬ್ಲಾಗ್ ಮಾಡಿರಲಿಲ್ಲ. ನಮ್ಮ ಕೃಷ್ಣ ನಮ್ಗೆ ಯಾವಾಗಲೂ ಹೇಳೋನು, ಯಶು ನಿನ್ನ ಟಾಪಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ. ಇವಾಗ ಗೊತ್ತಾಯ್ತು ಯಾವ ಟಾಪಿಕ್ ಕರ್ಕೊಂಡು ಹೋಗ್ತಿದ್ದಾನೆ ಅಂತ. ಭಯ ಆಗ್ತಿದೆ ಸ್ವಲ್ಪ. ಹೋಗೋಣ ಬನ್ನಿ. ಚಪ್ಪಲಿ ಬೇರೆ ಹಾಕೊಂಡಿದ್ದೀನಿ ನಾನು, ಶೂ ಹಾಕೊಂಡಿಲ್ಲ. ಓಕೆ ಗಾಯ್ಸ್, ಇವಾಗ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೀವಿ ಅಲ್ಲಿ ಮೇಲೆ ಹೋಗೋಕ್ಕೆ. ಕಳ್ಸಲ್ಲಿ. ಓಕೆ ಗಾಯ್ಸ್, ಇಲ್ಲೋಣ. ಓಕೆ ಗಾಯ್ಸ್, ಇವಾಗ ಮೇಲೆ ಹೋಗೋಣ. ಮೊದಲನೇ ಹೆಜ್ಜೆ ಬಲ್ಗಾಲಿಡು. ಹೌದಪ್ಪ, ಬಲ್ಗಾಲಿ ಇಟ್ಟೋದು. ಬನ್ನಿ ಗಾಯ್ಸ್, ನಿಜವಾಗ್ಲೂ ಭಯ ಆಗ್ತಿದೆ, ಮೈ ಕೈಯೆಲ್ಲ ನಡುಕ್ತಿದ್ದಾವೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಬರ್ತಾರೆ ಬನ್ನಿ. ಗಾಯ್ಸ್, ಒಂದು ಬಂಡೆ ಪೂರ್ತಿ ಹತ್ತಿದ್ದೀವಿ. ಸೆಕೆಂಡ್ ಬಂಡೆ. ಇವಾಗ ಈ ಬಂಡೆ ಹತ್ತಬೇಕು.
ಆಗ್ತೈತೋ ಇಲ್ಲ ಗೊತ್ತಿಲ್ಲ, ಹೋಗೋಣ ಬನ್ನಿ. ಗಾಯ್ಸ್, ನಮ್ಮ ಕೃಷ್ಣ ನೆಡ್ಕೊಂಡು ಹೋಗ್ತಿದ್ದಾನೆ, ನನಗೆ ಆಗ್ತಿಲ್ಲ. ನೋಡ್ರಿ ವ್ಯೂ ಹೆಂಗಿದೆ ನೋಡಿ ಫ್ರೆಂಡ್ಸ್, ನಮ್ಮ ಯಶವಂತ್ ಅವ್ರ ಪರಿಸ್ಥಿತಿ ಅಲ್ಲೇ. ಗಾಯ್ಸ್, ನಿಜವಾಗ್ಲೂ ಸುಳ್ಳು ಹೇಳ್ತಿಲ್ಲ ಅಮ್ಮ. ನೋಡಿ ಗಾಯ್ಸ್, ಎಷ್ಟು ಅಡಿ ಕೆಳಗಿದ್ದೀವಿ ನಾವು. ಅಮ್ಮ ಭಯ ಆಗ್ತೈತೆ, ನನ್ನ ಕಾಲು ಬೇರೆ ಸ್ವೆಟ್ ಆಗುತ್ತೆ ಗಾಯ್ಸ್, ಜಾರುತ್ತೆ. ಇವನು ಹೋಗ್ತಿದ್ದಾನೆ ಸುಮ್ಮನೆ ಮೇಲ್ಮೇಲೆ. ಗಾಯ್ಸ್, ಕೆಳಗಿನ ವ್ಯೂ ನೋಡಿದ್ರೆ ಮಾತ್ರ ಭಯ ಆಗುತ್ತೆ ನೋಡಿ. ನಮ್ಮ ಅಣ್ಣ ಎಲ್ಲಿ ಬರ್ತಾವ್ರೆ, ಅದು ಬಂಡೆ ಕೆಳಗೆ ಹೌಚ್ಕೊಂತವ್ರೆ. ಬರ್ರಿ ಬಾಸ್, ಬರ್ರಿ ಬರ್ರಿ. ಗೈಸ್ ನೋಡಿ, ನಾವು ಅಲ್ಲಿಂದ ಕೆಳಗೆ ಬಂದಿದ್ದು, ಹೆಂಗೆ ಮೇಲೆ ಬಂದು ಬಂಡೆ ಅಲ್ಲಿ ನಾನು ತೋರಿಸ್ತೀನಲ್ಲ ನಿಮಗೆ, ಅದೇ ಜಾಗ. ಇಲ್ಲಿಂದ ಮೇಲೆ ಬಂದು ಗೈಸ್, ಇನ್ನು ಅಲ್ಲಿಗೆ ಹೋಗ್ಬೇಕು. ಹೋಗೋಣ ನೋಡಿ ಗಾಯ್ಸ್. ನಾನು ಚಪ್ಪಲಿ ಹಿಡ್ಕೊಂಡು ಹತ್ತಿದ್ದೀನಿ ಗಾಯ್ಸ್. ನಮ್ಮ ಕೃಷ್ಣ ಅದು ಹೆಂಗೆ ಎಷ್ಟು ಈಸಿಯಾಗಿ ಹತ್ತದೋ ಗೊತ್ತಿಲ್ಲ ಗಾಯ್ಸ್. ಸುಮ್ಮನೆ ನಡ್ಕೊಂಬರ್ತಿದ್ದಾನೆ, ನಾನು ಬಗ್ಬರ್ತಿದ್ದೀನಿ, ಸುಮ್ಮನೆ ನಡ್ಕೊಂಬರ್ತಿದ್ದಾನೆ. ಟೆಕ್ನಾಲಜಿಯ ಗೈಸ್ ನೋಡಿ, ಅಲ್ಲೇ ಯಾರೋ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಪಾಪ, ಬರ್ತಿಲ್ಲ. ಓಕೆ ಗೈಸ್, ಇವಾಗ ಹೋಗ್ತಾ ಇದ್ದೀವಿ ಕೆಳಗೆ. ಯಪ್ಪ, ಇವಾಗ ಹತ್ತಿದ್ದಲ್ಲ, ಕೆಳಗೆ ಹೋಗೋದಿರೋದು ಮೈನು. ಆಲ್ಟ್ ಬಾಯಿಗೆ ಬರ್ತಿದೆ, ಹಂಗಿದೆ ವ್ಯೂ ಮಾತ್ರ ನೋಡಿ. ಅಲ್ಲಿದೆ ನೋಡಿ ಕೃಷ್ಣ. ಗಾಯ್ಸ್, ಇಲ್ಲಿ ನೋಡಿ, ಇವಾಗಿಂದ ಇಲ್ಲಿ ಹೋಗ್ಬೇಕು, ಹಿಂಗೆ ಹೋಗ್ಬೇಕು. ಇವಾಗ ಹಿಂಗೋಗಿ ಕೆಳಗೆ ನೋಡಿದ್ರೆ ಮೆಟ್ಲಿರ್ತವೆ, ಅಲ್ಲಿಗೆ ನನಗೋಸ್ಕರ ಕಾಯ್ತಿದ್ದಾನೆ. ನಾನು ನೋಡಿ ಹೆಂಗೆ ಸಿಕ್ಕಾಕೊಂಡಿದ್ದೀನಿ, ಅಲ್ಲೊಂದು ಕಾಲು ಇಲ್ಲೊಂದು ಕಾಲು. ಪಾಚಿ ಅದು ಗಾಯ್ಸ್, ಯಾವುದೇ ಕಾರಣಕ್ಕೂ ಇಲ್ಲಿ ಯಾರು ಬಂದರೆ ಕಾಲು ಮಾತ್ರ ಇಡಕ್ಕೆ ಹೋಗ್ಬಿಡಿ, ಎಷ್ಟು ಜಾರುತ್ತೆ ಗೊತ್ತಾ. ಇಲ್ಲಿ ನೋಡಿ ಗಾಯ್ಸ್ ಹೇಗಿದೆ. ಧ್ಯಾನ ಮಾಡ್ತೀನಿ, ಒಂದು ಫೋಟೋ ತೆಗಿ. ಹೌದಾ, ಧ್ಯಾನ ಮಾಡ್ತೀಯಾ? ಹುಷಾರಲ್ಲೇ ಆಗಿ ಇದ್ದದ್ದು ಮತ್ತೆ ಐದವೆ ಮತ್ತೇನಕ್ಕೆ ನೀ ಶಿವನಾ? ಓ ಗಾಯ್ಸ್, ಇವಾಗ ಅರ್ಧ ಮುಗಿಸಿ ಬಂದಿದ್ದೀವಿ. ಸೊ ಇವಾಗ ಇಲ್ಲಿಂದ ಕೆಳಗೆ ಇಳಿತಿದ್ದೀವಿ, ಬನ್ನಿ ಹೋಗೋಣ. ಗಾಯ್ಸ್, ಎಲ್ಲರಿಗೂ ನಮಸ್ತೆ. ಹಾಂ, ಓಕೆ, ಅಷ್ಟು ನೋಡಿ ವ್ಯೂ ಹೇಗಿದೆ. ಏನು ಗಾಯ್ಸ್, ಇವಾಗ ಏನೋ ಮಾಡ್ತಾರೆ ನಮ್ಮ ಕೃಷ್ಣ ಅವರು. ಓ ಓ ಓ ಓ ಓ ಓಯ್ ಓಯ್, ಮೈ ಗಾಡ್ ಗಾಯ್ಸ್, ನೋಡಿ ಗಾಯ್ಸ್, ಎಲ್ಲ ಕರ್ಕೊಂಬ ನೋಡಿ. ನಾವು ಇವಾಗ ಗುಹೆ ಒಳಗಿದ್ದೀವಿ. ಅದೇನೋ ಗೊತ್ತಿಲ್ಲ, ಒಂಥರ ಸೌಂಡ್ ವಿಚಿತ್ರವಾಗೈತೆ. ಒಂದೇ ಒಂದ್ಸಲಿ ನೋಡಬೇಕು ಅನ್ನೋ ಆಸೆ. ಶೂ ನೋಡಿದರೆ ಬ್ಯಾಡ್ ಅಂತಾನೆ ನೋಡ್ರಿ, ಕೈ ಮುಗಿತಾನೆ. ಎದುರು ಪುಕ್ಲ ಗಜಬ್ ಬೇಜತಿ. ಗಾಯ್ಸ್, ಏನೋ ಗೊತ್ತಿಲ್ಲ, ಅವಾಗಲೇ ಒಂದು ಸೌಂಡ್ ಬಂತು ಅಂತ ಹೇಳಿದ್ವಲ್ಲ. ನಮ್ಮ ಜೊತೆ ನೋಡ್ರಿ ಅಣ್ಣನೂ ಬಂದಿದ್ದಾರೆ, ಮತ್ತು ಯಶು ಅಲ್ಲಿ ಕುಂತಿದ್ದಾನೆ ಟಾರ್ಚ್ ಹಾಕ್ಕೊಂಡು. ಅದೇನೋ ಗೊತ್ತಿಲ್ಲ, ವಿಚಿತ್ರವಾಗಿ ಸೌಂಡ್ ಬರ್ತೈತೆ, ಆದರೆ ಏನು ಅಂತ ಕಾಣ್ತಿಲ್ಲ. ಇಲ್ಲೆಲ್ಲ ಫುಲ್ ನೀರೈತೆ, ಫುಲ್ ನೀರೈತೆ ನೋಡ್ರಿ. ಇದರಲ್ಲಿ ಏನೋ ಬಳೆ ಮತ್ತು ಇದು ಬರೀ ಏನು ಅಂತ ಗೊತ್ತಾಗ್ತಿಲ್ಲ, ಬಾವಿನೂ ಏನೋ ಗೊತ್ತಾಗ್ತಿಲ್ಲ. ಅಲ್ಲೊಂದು ಓಪನ್ ಬಿಟ್ಟಿದ್ದಾರೆ ಅಷ್ಟೇ, ಅಲ್ಲೊಂದು ಸ್ವಲ್ಪ ಐತೆ. ಇದು ಹೇಳ್ಬೇಕಂದ್ರೆ ಬಾವಿನೇ ಇದು ಪಕ್ಕ. ಯಾಕಂದರೆ ನೋಡಿ, ಇಲ್ಲಿ ಇದು ಮೆಟ್ಲಿದಾವೆ ನೋಡಿ, ಇಲ್ಲಿ ಹೋಗ್ತಾ ಹೋಗ್ತಾ ಕೆಳಗೆ ಹೋಗ್ತಾನೆ ಇದ್ದಾವೆ. ತುಂಬ ಒಳಗೈತಿದು. ಓ ಗಾಯ್ಸ್, ಓ ಏನೋ ಜೈಲಿಂದ ಬರೋ ಥರ ಫೀಲ್. ಓ ಅಲ್ಲೇ ಯಾರು ಇಲ್ಲಲ್ಲೋ, ಅಲ್ಲೇ ಯಾರು ಇಲ್ಲಲ್ಲೋ. ಕಣ್ಣಿಗೆ ಕಾಣಿಸಲ್ಲ. ಹೌದಾ, ದೈವ ಮಾನವರು. ಕಾಂತಾರ ಚಾಪ್ಟರ್ 2 ತೆಗಿ, ಏನಾದರೂ ಇದೆಯಾ ಗಾಯ್ಸ್? ನೋಡಿ, ಈ ಕಡೆಯಿಂದ ಹಿಂಗೆ ಇಳಿತಿದ್ದೀವಿ. ಇಲ್ಲಿ ಬಂಡೆಗೆ ಇಳಿಬೋದು, ಇಲ್ಲಿ ಮೆಟ್ಲು ಇದೆ, ಮೆಟ್ಲು ಕೂಡ ಇಳಿಬೋದು. ನಾವು ಸ್ವಲ್ಪ ಈಸಿ ಆಗಲಿ ಅಂತ ಇದರಿಂದನೇ ಹೋಗ್ತಾ ಇದ್ದೀವಿ. ನೋಡಿ ಗಾಯ್ಸ್, ವ್ಯೂ ಹೇಗಿದೆ. ಯಪ್ಪ. ಹಾಂ,
ಹ್ಞೂ ಗೈಸ್ ಇಲ್ಲಿ ನೋಡಿ ನೀರು, ಯಾರು ನೀರಿದು ಕೃಷ್ಣ ಏನಿದು? ಹಾಂ ಗೈಸ್ ಅಕ್ಕ ತಂಗಿ ಹೊಂಡ ಇದು. ಅಕ್ಕ ಅದು ತಂಗಿ ಅದು, ಅಕ್ಕ ಯಾವ್ದಲ್ಲೇ ಗೈಸ್ ಯಾವುದು ಅಂತ ಗೊತ್ತಿಲ್ಲ, ಬಟ್ ಎರಡಿದೆ ಇಲ್ಲಿ, ಅಕ್ಕ ತಂಗಿ ಹೊಂಡ ಅಂತ ಕರೀತಾರೆ ಅದಕ್ಕೆ. ಓಕೆ ಗೈಸ್ ಇವಾಗ ಹೊರಗೆ ಬಂದಿದ್ದೀವಿ. ಸೊ ಸೀದಾ ಇವಾಗ ಎಕ್ಸಿಟ್ಗೆ ಹೋಗೋಣ. ನೋಡಿ ಗೈಸ್ ನಾವು ಹೋಗಿದ್ದು ಅಲ್ಲಿಗೆ ಮೇಲೆ ನೋಡಿ. ನಾನು ಅಲ್ಲಿ ಮೇಲಿಂದ ಅಲ್ಲಿ ಮೆಟ್ಲು ಮೇಲೆ ನಿಂತ್ಕೊಂಡು ನಿಮಗೆ ಇದೆ ಈ ಹೊಂಡನೇ ತೋರಿಸಿದ್ದು, ಅಕ್ಕ ತಂಗಿ ಹೊಂಡ ಅಂತ. ನಮ್ಮ ಕೃಷ್ಣಂಗೆ ಒಂದು ಆ್ಯಡ್ಸ್ ಆಫ್ ಹೇಳಬೇಕು, ಒಂದು ಥ್ಯಾಂಕ್ ಯು ಹೇಳಬೇಕು. ನಾನು ಹೋಗಿ ಸೇಫಾಗಿ ಕರ್ಕೊಂಬಂದಿದ್ದಕ್ಕೆ. ನೋಡಿ ಗೈಸ್ ಅಲ್ಲಿ ಕಮಲ ಕೂಡ ಇದೆ. ಆ ಕಮಲ ಕೃಷ್ಣ ನೀನಿವಾಗ ಹೂವನ್ನು ಅಲ್ಲೋಗಿ ಇಳ್ದಿದ್ದು ನಿಂಗೆ ತಾಂಬರ್ತೀನಿ ಒಂದು. ಹಾಂ ಹೇಳ್ದ ತಗೊಂಬ. ಅಲ್ಲೇ ನನ್ನ ಮೇಲೆ ಅಷ್ಟು ಕರುಣೆ ಇಲ್ಲೇನಲ್ಲೇ ಕೃಷ್ಣ. ಅಲ್ಲ ಅಲ್ಲಿ ಹೋದ್ರೆ ಏನಾಗುತ್ತಂತ ಅರ್ಥ ಮಾಡ್ಕೊಳ್ಳಲ್ಲೇ. ಏನು ಆಗಲ್ಲ, ತಾಂಬರ್ಲೇಬೇಕೆ. ಕಮಲ ಹೊರಗೋಸಿ ಒಳಗೋಗಿ ನೀನು. ಅದು ಬೇರೆ, ಅದು ಅಲ್ಲೇ ಗಿಡದ್ದು ಕೃಷ್ಣ ಬಳ್ಳಿ ತರ ಬೆಳ್ದಿರುತ್ತೆ. ಅಲ್ಲ ಕೃಷ್ಣ ಇವಾಗ ಅಂದ್ರೆ ವಾಪಸ್ ಬರಕ್ ಅಲ್ಲ ಕೃಷ್ಣ ಇವಾಗಿನೇ ಹೇಳ್ದಲ್ಲ ನಾನು ಸೇಫಾಗಿ ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ. ಮತ್ತೆ ಅಲ್ಲಿ ಒಳಗೆ ಅದ್ರೊಳಗೆ ರಾಕ್ಷಸ ಇದ್ದಾನೆ, ಅದಿದ್ದಾನೆ ಇದಾನೆ ಅಂತ ಸುಮ್ಮನೆ ಹೇಳ್ತಾರೆ. ಮತ್ತೆ ಆ ಕಡೆ ಹೊಂಡದಲ್ಲಿ ಆ ಕಡೆ ಏನಿಲ್ಲ, ಇದು ಬಳ್ಳಿ ಇದಾವಲ್ಲ ಕಮಲದ ಬಳ್ಳಿ, ಅವು ವೆರಿ ಡೇಂಜರಸ್. ಇದೆಲ್ಲ ಬೆಳ್ದೈತ್ ನೋಡು. ಇದೇನು ಕಲ್ಲು ಬಂಡೆ ಅಲ್ಲ, ಇದೆಲ್ಲ ಇದು ನೀರೇ ಇರೋದು. ಆದ್ರೆ ಒಂದ್ಸತಿ ಒಳಗ್ ಕಾಲಿಟ್ರೆ ಮತ್ತೆ ಮೇಲ್ ಬರಕ್ ಚಾನ್ಸ್ ಇಲ್ಲ. ಓ ಶಿಟ್, ಹೌದಾ ಗೈಸ್? ಇಲ್ಲೆಲ್ಲ ಬಂದಾಗ ಫುಲ್ಲು ನೀರು ಗೈಸ್, ಹಿಂಗೆ ನೀರು ಕೆಳಗೆ ಹಿಂಗೆ ಹರ್ಕೊಂಬರೋದು. ಇಲ್ಲಿಂದ ಬನ್ನಿ ತೋರಿಸ್ತೀನಿ, ಇಲ್ಲಿಂದ. ಹಾಂ ಗೈಸ್ ಇಲ್ಲಿಂದ ನೋಡಿ, ಇಲ್ಲಿಂದ ಪೂರ್ತಿ ಇಲ್ಲಿಂದ ನೀರು ಹರ್ಕೊಂಬರೋದು ಮೇಲಿಂದ. ಅದೆಲ್ಲಿಂದ ಬರ್ತಿತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ನೀರು, ಕುಡಿಯೋ ನೀರು ಹೆಂಗಿರೋದು ಗೊತ್ತಾ ಗೈಸ್? ಫುಲ್ಲು ಕ್ರಿಸ್ಟಲ್ ಕ್ಲಿಯರ್, ಅಷ್ಟು ಕ್ಲಿಯರಾಗಿ ನೀರು ಬರ್ತಿತ್ತು. ಸೊ ಗೈಸ್ ಹಾಂ ಗೈಸ್ ಕುಡಿಬೋದಿತ್ತು ಆರಾಮಾಗಿ. ನಾವು ವಾಕ್ ಬಂದಾಗ ಇಲ್ಲಿ ಸುಸ್ತಾದರೆ ಇಲ್ಲೇ ಬರ್ತಿದ್ದು. ಈ ಕಲ್ಲುಗಳು ಈ ಕಲ್ಲುಗಳು ನೀವೇ ನೋಡಿ ಎಷ್ಟು ಸ್ಮೂತಾಗಿದೆ. ನೀರು ಬಿದ್ದು ನಡೆಯಕ್ಕಾಗಲ್ಲ. ನೀರಿದ್ರೆ ಮಾತ್ರ ಫುಲ್ಲು ಜಾರ್ತೀವಿ, ಎಷ್ಟು ಚೆನ್ನಾಗಿದೆ ಗೈಸ್. ನಿಮಗೆ ನೆಕ್ಸ್ಟು ಒನಕೆ ಓಬವ್ವನ ಕಿಂಡಿ ತೋರಿಸ್ತೀನಿ. ಕೋಟೆ ಇದಕ್ಕೆ ಫೇಮಸ್ಸು. ಸೊ ನೆಕ್ಸ್ಟ್ ಪಾರ್ಟ್ 3 ಬರುತ್ತೆ ಅದು. ಸೊ ಸ್ಟೇ ಟ್ಯೂನ್ಡ್.